ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ಸರ್ಕಾರಿ ಶಾಲೆಯಲ್ಲಿ ಕಾರ್ಗಿಲ್ ವೀರ ಯೋಧವನ ನಿರ್ಮಾಣ ರಾಷ್ಟ್ರಭಕ್ತಿಗೆ ಮಾದರಿ. ರಾಮನಗರ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಸವಿತಾ ಬಿಆರ್ ಅಭಿಮತ. ಕಾರ್ಗಿಲ್ ಹುತಾತ್ಮರ ಹೆಸರಿನಲ್ಲಿ ಗಿಡ ನೆಟ್ಟು ಅವುಗಳು ಬೆಳೆದ ನಂತರ ಆ ಎಲ್ಲ ಗಿಡಗಳಿಗೆ ಕಾರ್ಗಿಲ್ ಹುತಾತ್ಮರ ಮಾಹಿತಿಯುಳ್ಳ ನಾಮಫಲಕ ಬರೆಸಿ ಪ್ರತಿನಿತ್ಯವೂ ವಿದ್ಯಾರ್ಥಿಗಳು ನೋಡುವ ಹಾಗೆ ಮಾಡಿ ರಾಷ್ಟ್ರಭಕ್ತಿಯನ್ನು ಬನ್ನಿಕುಪ್ಪೆ ಬಿ ಸರ್ಕಾರಿ ಕ್ಲಸ್ಟರ್ ಶಾಲೆಯಲ್ಲಿ ಮಾಡಿಸುತ್ತಿರುವುದು ಅತ್ಯಂತ ಮಾದರಿ ಮತ್ತು ರಾಷ್ಟ್ರಭಕ್ತಿಯ ಕಾರ್ಯವಾಗಿದೆ ಎಂದು ರಾಮನಗರ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಶ್ರೀಮತಿ ಸವಿತಾ ಬಿಆರ್ ಅಭಿಪ್ರಾಯಪಟ್ಟರು. ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ಕೇಂದ್ರದಲ್ಲಿ ನಡೆದ ಕಾರ್ಗಿಲ್ ವಿಜಯ ದಿವಸ್ ಮತ್ತು ಕಾರ್ಗಿಲ್ ವೀರ ಯೋಧವನ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸವಿತಾ ಬಿಆರ್ ರವರು, ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಜನ್ಮಭೂಮಿಗಾಗಿ ತನ್ನ ಪ್ರಾಣವನ್ನು ಪಣ ಇಟ್ಟು ಹೋರಾಡಿದ ಕಾರ್ಗಿಲ್ ವೀರ ಯೋಧರು ತನ್ನ ತಾಯಿಯಷ್ಟೇ ದೇಶವನ್ನು ಪ್ರೀತಿಸಿದ್ದಾರೆ. ಕಾರ್ಗಿಲ್ ಅತ್ಯಂತ ಶೀತ ವಲಯ, ಚಳಿ ಆಧಾರಿತ ಈ ವಿಶೇಷ ವಲಯದಲ್ಲಿ ಉಷ್ಣಾಂಶ 0 ಡಿಗ್ರಿಗಿಂತ ಕಡಿಮೆ ಇರುತ್ತದೆ. ಇಂತಹ ಪ್ರದೇಶದಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿ ತಾಯ್ನಾಡನ್ನು ರಕ್ಷಿಸಿದ ಕಾರ್ಗಿಲ್ ವೀರ ಯೋಧರು ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ಕೇಂದ್ರದಲ್ಲಿ ಗಿಡವಾಗಿ, ಮರವಾಗಿ, ಹಸಿರಾಗಿ, ಉಸಿರಾಗಿ ಶಾಶ್ವತವಾಗಿ ಮಕ್ಕಳ ನೆನಪಿನಲ್ಲಿ ಇರಲಿದ್ದಾರೆ ಎಂದರು. ಇಂತಹ ಅನನ್ಯ ಚಿಂತನೆ ಮಾಡಿದ ಬನ್ನಿಕುಪ್ಪೆ ಬಿ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿ ಚಿಕ್ಕ ವೀರಯ್ಯನವರಿಗೆ ಅಭಿನಂದನೆಗಳು ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಮನಗರ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪಿ ಸೋಮಲಿಂಗಯ್ಯನವರು, ಮಕ್ಕಳಿಗೆ ಓದು ಬರಹ ಗಣಿತ ಕಲಿಸುವುದರ ಜೊತೆಗೆ ತಾಯ್ನಾಡಿಗಾಗಿ ಜೀವ ಕೊಟ್ಟ ವೀರ ಯೋಧರ ಯಶೋಗಾಥೆಗಳನ್ನು ನಾವು ತಿಳಿಸಬೇಕಿದೆ. ಕಾರ್ಗಿಲ್ ವಿಜಯ ದಿವಸಕ್ಕೆ ಇಂದಿಗೆ 25 ವರ್ಷಗಳು ತುಂಬುತ್ತಿವೆ. ಇಂತಹ ಸಂದರ್ಭದಲ್ಲಿ ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ಶಾಲೆಯಲ್ಲಿ ಕಾರ್ಗಿಲ್ ವೀರ ಯೋಧವನವನ್ನು ನಿರ್ಮಿಸಿರುವುದು ರಾಜ್ಯದ ಶೈಕ್ಷಣಿಕ ಇತಿಹಾಸದಲ್ಲಿ ಮಾದರಿ ಕಾರ್ಯವಾಗಿದೆ ಎಂದರು. ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಚಿಕ್ಕವೀರಯ್ಯ ಮಾತನಾಡಿ, ದೇಶ ನಂದು ಎನ್ನದವನ ಎದೆ ಸುಡುಗಾಡು ಎಂಬ ರಸಋಷಿ ಕುವೆಂಪು ಅವರ ಸಾಲಿನಂತೆ ವೈಯಕ್ತಿಕ ಬದುಕಿಗಿಂತ ರಾಷ್ಟ್ರಕ್ಕಾಗಿ ಬದುಕುವುದು ಮಾದರಿ ಕಾರ್ಯ. ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ಕೇಂದ್ರ ಶಾಲೆಯಲ್ಲಿ ಕಳೆದ 4.5 ವರ್ಷಗಳಲ್ಲಿ ಕಾರ್ಗಿಲ್ ವೀರಯೋಧರ ಹೆಸರಿನಲ್ಲಿ ಗಿಡಗಳನ್ನು ನೆಟ್ಟು ಅವುಗಳು ಬೆಳೆಯುವವರೆಗೆ ಕಾಪಾಡಿ ಈ ದಿನ ಆ ಎಲ್ಲ ಗಿಡಗಳಿಗೆ ವಂಡರ್ಲಾ ಸಂಸ್ಥೆಯ ವತಿಯಿಂದ ನಾಮಫಲಕಗಳನ್ನು ಸೇವಾ ರೂಪದಲ್ಲಿ ಪಡೆದು ಅದಕ್ಕೊಂದು ವಿಶಿಷ್ಟ ರೂಪ ಕೊಟ್ಟು ಲೋಕಾರ್ಪಣೆ ಮಾಡಲಾಗುತ್ತಿದೆ. ಈ ವಿಶೇಷ ಕಾರ್ಯನಿರ್ವಹಿಸಲು ಸಹಕರಿಸಿದ ಕ್ಲಸ್ಟರಿನ ಶಿಕ್ಷಕರು ಹಾಗೂ ಸರ್ವರಿಗೂ ವೀರಯೋಧರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದರು. ಕಾರ್ಗಿಲ್ ವೀರ ಯೋಧನ ವನ ಕಾರ್ಯಕ್ರಮದಲ್ಲಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೈನಿಕರ ವೇಷ ಧರಿಸಿ ದೀಪ ಬೆಳಗಿದರು. ವಿದ್ಯಾರ್ಥಿಗಳ ದೇಶಭಕ್ತಿ ಮೆರೆಸುವ ನೃತ್ಯ ಭಾಷಣ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಬನ್ನಿಕುಪ್ಪೆ ಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಮ್ಮ ಗೋಪಾಲರಾಜ್, ಸದಸ್ಯರಾದ ರೇವಣಸಿದ್ದಯ್ಯ, ಹೊಂಬಯ್ಯ, ರಮೇಶ್, ಗೋಪಾಲರಾಜ್, ಹಿರಿಯ ಸಮಾಜವಾದಿ ಚಿಂತಕರಾದ ಮಂಗಳೂರ ವಿಜಯ, ಯುವಕವಿ ತೋಟದಮನೆ ಗಿರೀಶ್, ಯುಎಸ್ಎ ಕನ್ನಡ ಡಲ್ಲಾಸ್ ಕುಟುಂಬದ ವೆಂಕಟೇಶ್, ಜೆಟಿಡಿ ಸಂಸ್ಥೆಯ ಧನಂಜಯ್, ವಂಡರ್ಲಾ ಸಂಸ್ಥೆಯ ರುದ್ರೇಶ್, ಟೋಟಲ್ ಕನ್ನಡ ಪುಸ್ತಕ ಮಳಿಗೆಯ ಲಕ್ಷ್ಮೀಕಾಂತ್, ಬಾಬು ಎಸ್ ಕುಂಬಾರ್, ಉಪನ್ಯಾಸಕ ಬಾಬು, ಇನ್ನರ್ವೀಲ್ ಬನಶಂಕರಿ ಸಂಸ್ಥೆಯ ಪೂರ್ಣಿಮಾ, ದೂರದರ್ಶನ ಗಾಯಕರಾದ ಕುಣಿಗಲ್ ರಾಮಚಂದ್ರ, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕ ಮಧುಸೂದನ್ ರಾವ್, ರೋಟರಿ ಕಾಂತರಾಜ್, ಶಿಕ್ಷಕರಾದ ವೆಂಕಟೇಶ್, ಬಸವರಾಜು, ರಮೇಶ್, ರಂಗಸ್ವಾಮಯ್ಯ, ಮಂಜುಳಾ, ವಿಜಯಲಕ್ಷ್ಮಿ, ಗ್ರೇಸಿ, ರೂಪಾ, ಹೊನ್ನಗಂಗಪ್ಪ, ಕೃಷ್ಣಯ್ಯ, ಮಂಗಳಗೌರಮ್ಮ, ಮರಿಯಮ್ಮ, ಅನುರಾಧ ಇತರರು ಇದ್ದರು.